ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಆವರ್ತೆ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ನಾನು ನಂಬ್ತೇವೆ, ಅನೇಕ ವರ್ಷಗಳಿಂದ ನಾವು ವಾಕ್ಯ ಕೇಳ್ತಾ ಇದ್ದೇವೆ. ವಾಕ್ಯ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಜೀವ ಇದೆ, ಅದು ನಮ್ಮ ಜೀವನವನ್ನು ಬದಲಾಯಿಸ್ತದೆ. ದ ವರ್ಡ್ ಆಫ್ ಗಾಡ್ ಈಸ್ ಕಂಪೇರ್ಡ್ ಟು ಅ ಹ್ಯಾಮರ್. ಅದು ಏನು ಮಾಡುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಯನ್ನು ತಗೊಂಡು ಬರುತ್ತೆ. ಅಷ್ಟೇ ಅಲ್ಲ, ನಮ್ಮ ಲೈಫ್ಗೆ ಒಂದು ಶೇಪ್ ಸಹ ಕೊಡುತ್ತೆ. ಇವತ್ತು ಸಹ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳುವ. ಏನೆಂದರೆ, ಸ್ವಾಮಿ, ಈ ವಾಕ್ಯ ನನ್ನಲ್ಲಿ ಇರುವ ಕೊರತೆ ನೀವು ಬಲ್ಲಂಥ ದೇವರಾಗಿದ್ದೀರಿ ಸ್ವಾಮಿ. ನಿಮ್ಮ ವಾಕ್ಯ ಮೂಲಕ ನಮ್ಮನ್ನು ಆಧರಿಸ್ರಿ, ನಮಗೆ ವಾಕ್ಯ ಮೂಲಕ ನಮ್ಮ ಜೀವನ ಕಟ್ಟಲ್ಪಡಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ವಾಮಿ ಸಮಯ ಕೊಟ್ಟದ್ದಕ್ಕೆ ಸ್ತೋತ್ರ. ಕರ್ತನೆ, ಇವತ್ತು ನಮ್ಮ ದೇಶದಲ್ಲಿ ನಾವು ಧಾರಾಳವಾಗಿ ವಾಕ್ಯವನ್ನು ಸಾರುವಂಗೆ, ವಾಕ್ಯ ನಮಗೆ ಧಾರಾಳವಾಗಿ ಸಿಕ್ಕುವಂಗೆ ನೀವು ಕೃಪೆಯನ್ನು ಕೊಟ್ಟಿದ್ದೀರಿ, ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಇನ್ನೊಂದು ಆವರ್ತೆ ಸ್ವಾಮಿ, ಇವತ್ತಿನ ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಹತ್ರ ಮಾತಾಡಿ ಸ್ವಾಮಿ. ನಮಗೆ ಏನು ಮನ್ನಾ ಬೇಕು ನಿಮಗೆ ಗೊತ್ತಿದೆ ಸ್ವಾಮಿ, ಅದು ನಮಗೆ ಇವತ್ತು ಸಿಕ್ಕಲಿ, ನಮಗೆ ತೃಪ್ತಿ ಆಗಲಿ. ನಮಗೆ ಒಂದು ಕೇಳುವ ಹೃದಯ, ರಿಸೀವ್ ಮಾಡುವ ಹೃದಯ ನಮಗೆ ಇರಲಿ ಅಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯಾದ ದೇವರೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಚಿಕ್ಕವರು ಇರಬೇಕಾದ್ರೆ ನನ್ನ ಲೆಕ್ಕ ಪ್ರಕಾರ, ನನ್ನ ಒಂದು ಥಿಂಕಿಂಗ್, ನನ್ನ ಹಿಂದೆ ಹೋಗಬೇಕಾದ್ರೆ ನಾವು ಯಾವ ಡೇನೂ ಸೆಲೆಬ್ರೇಟ್ ಮಾಡ್ತಿದ್ದಿಲ್ಲ. ನನಗೆ ನೆನಪಿದೆ, ನಾವು ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ಇದು ಎರಡೇ ದಿನ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೇವೆ. ಆದರೆ ಇವಾಗ ನಾವು ನೋಡ್ತೇವೆ 365 ಡೇಸಲ್ಲಿ 365 ಬೇರೆ ಬೇರೆ ದಿನಗಳನ್ನು ಆಚರಣೆ ಮಾಡ್ತಾರೆ. ಒಂದು ರೋಸ್ ಡೇ ಬರುತ್ತೆ, ಆಮೇಲೆ ಫ್ರೆಂಡ್ಶಿಪ್ ಡೇ ಬರುತ್ತೆ. ಅದೇ ರೀತಿಯಲ್ಲಿ ಮದರ್ಸ್ ಡೇ, ಫಾದರ್ಸ್ ಡೇ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಫಾದರ್ಸ್ ಡೇಕ್ಕಿಂತ ಹೆಚ್ಚಾಗಿ ಮದರ್ಸ್ ಡೇ ಅಂದರೆ ದೇಶದ ಎಲ್ಲ ಭಾಗದಲ್ಲಿನೂ ಭಾಳ ಒಂದು ಆಚರಣೆ ಮಾಡ್ತಾರೆ. ಫಾದರ್ಸ್ ಡೇನೂ ನಾವು ಆಚರಣೆ ಮಾಡ್ತೇವೆ. ಅದು ಜೂನ್ ತಿಂಗಳಲ್ಲಿ ಬರುತ್ತೆ. ಹಾಗೆ ಫಾದರ್ಸ್ ಡೇ ಬರ್ತಾ ಇರಬೇಕಾದ್ರೆ ಸ್ವಲ್ಪ ವಿಷಯ ನಾವು ನಮ್ಮ ತಂದೆ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳುವ. ನಮಗೆ ಇವತ್ತು ಎಂಥ ದೊಡ್ಡ ಆಶೀರ್ವಾದ ಅಂದರೆ, ನಾವು ಅನಾಥರಲ್ಲ. ನಮಗೆ ಒಬ್ಬರು ತಂದೆ ಇದ್ದಾರೆ. ಈ ಲೋಕದಲ್ಲಿ ಕೆಲವ್ರಿಗೆ ತಂದೆ ಇರ್ಬೋದು, ಕೆಲವರ ತಂದೆ ಲೋಕವನ್ನು ಬಿಟ್ಟು ಹೋಗಿರ್ಬೋದು, ಕೆಲವರು ಅನಾಥರಾಗಿರ್ಬೋದು, ಕೆಲವ್ರಿಗೆ ತಂದೆ ಇದ್ದರೂ ಸಹ ತಂದೆ ಇಲ್ಲದಂಗೆ ಆಗಿರ್ಬೋದು. ಯಾಕೆಂದರೆ ಕೆಲವು ತಂದೆಯಂದರು ಯಾವ ರೆಸ್ಪಾನ್ಸಿಬಿಲಿಟಿನೂ ತಗೊಳ್ಳಲ್ಲ, ಮಕ್ಕಳ ಬಗ್ಗೆ ಯೋಚನೆ ಇಲ್ಲ, ಕುಟುಂಬ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ. ಆದರೆ ಪ್ರಿಯರೇ, ನಾವಿವತ್ತು ಯಾಕೆ ಸ್ವಾಮಿಗೆ ಸ್ತೋತ್ರ ಸಲ್ಲಿಸಂದರೆ, ಅವ್ರು ಬರೇ ದೇವರಾಗದೆ ಅವ್ರು ನಮ್ಮ ತಂದೆಯಾಗಿದ್ದಾರೆ. ಒಂದು ವಚನ ದೇವರ ವಾಕ್ಯದಿಂದ ಓದ್ಕೊಳ್ಳುವ. 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, 18ನೇ ವಚನ. 2 ಕೊರಿಂಥಿಯನ್ಸ್ chapter 6 and verse 18. 17 ಇಂದ ಓದ್ತಾನೆ ನಾನು. 2 Corinthians chapter 6 verse 17 and 18. Wherefore come out from among them and be ye separate, saith the Lord, and touch not the unclean thing, and I will receive you, and will be a father unto you, and ye shall be my sons and daughters, saith the Almighty God. You shall be sons and daughters, saith the Almighty God. ಪ್ರಿಯರೇ, ದೇವರು ಇವತ್ತು ನಮ್ಮ ಯೇಸು ನಮಗೆ ಏನು ಹೇಳ್ತಾರೇನೆಂದರೆ, ನಾನು ನಿಮಗೆ ತಂದೆ ಆಗಿದ್ದಾನೆ, ನೀವು ನನಗೆ ಮಗ ಹಾಗೂ ಮಗಳಾಗಿದ್ದಾರೆ. ಒಂದು ನಿಮಿಷ ನಾವು ಯೋಚನೆ ಮಾಡಿದರೆ, ಹೀ ಈಸ್ ಅ ಫಾದರ್. ಮೈ ಗಾಡ್ ಈಸ್ ಮೈ ಫಾದರ್. ಹಿ ಈಸ್ ಜಸ್ಟ್ ನಾಟ್ ಅ ಗಾಡ್. ಪ್ರಿಯರೇ, ನಾವು ರಕ್ಷಣೆ ಹೊಂದಿದವರು. ನಾವು ರಕ್ಷಣೆ ಹೊಂದಿದ ಕಾರಣ ಇವತ್ತು ನಮಗೆ ಎಂಥ ಒಂದು ಬಾಧ್ಯತೆ ಸಿಕ್ಕಿದೆ ಅಂದರೆ, ವಿ ಆರ್ ಕಾಲ್ಡ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ದ ಲಾರ್ಡ್. ಅದೇ ರೀತಿಯಲ್ಲಿ ಏಷಯನ್ ಬರೆದ ಗ್ರಂಥ 9ನೇ ಅಧ್ಯಾಯದ 6ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಫಾರ್ ಅಂಟು ಅಸ್ ಅ ಚೈಲ್ಡ್ ಈಸ್ ಬಾರ್ನ್ ಆ್ಯಂಡ್ ಹೀ ಶಾಲ್ ಬಿ ಆ್ಯನ್ ಎವರ್ಲಾಸ್ಟಿಂಗ್ ಫಾದರ್. ಅವರು ನಿತ್ಯನಾದ ತಂದೆ ಅಂತೆ. ಹೀ ಈಸ್ ಎನ್ ಎವರ್ಲಾಸ್ಟಿಂಗ್ ಫಾದರ್. ನನಗೆ ಅದು ವಾಕ್ಯ ಭಾಳ ಇಷ್ಟ. ಯಾಕೆಂದರೆ ಹೀ ಈಸ್ ನಾಟ್ ಅ ಟೆಂಪ್ರರಿ ಫಾದರ್. ಹೀ ಈಸ್ ನಾಟ್ ಗೋಯಿಂಗ್ ಟು ಲೀವ್ ಅಸ್. ನಮ್ಮ ಈ ಲೋಕದ ತಂದೆ ಕೆಲವು ಸಮಯ
ನಮ್ಮನ್ನು ಬಿಟ್ಟು ಹೋಗ್ತಾರೆ, ಕೆಲವು ಸಮಯ ಲೋಕವನ್ನೇ ಬಿಟ್ಟು ಹೋಗ್ತಾರೆ. ಆದರೆ ನಮಗೆ ಇರುವ ದೇವರು ನಮ್ಮ ತಂದೆಯಾದ ಕಾರಣ ಅವರು ನಿತ್ಯನಾದ ತಂದೆ ಆಗಿದ್ದಾರಂತೆ. ಇನ್ನೊಂದು ವಚನ ನಾವು ಓದ್ಕೊಳ್ಳುವ, ಗಲಾತ್ಯವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದ 6ನೇ ವಚನ ಏನು ಹೇಳುತ್ತೆ? ದ ಬುಕ್ ಆಫ್ ಗಲೇಷಿಯನ್ಸ್ ಚಾಪ್ಟರ್ 4 and verse 6 ದೇವರ ವಾಕ್ಯ ಹೀಗೆ ಹೇಳುತ್ತೇನೆಂದರೆ, ಆ್ಯಂಡ್ ಬಿಕಾಸ್ ಈ ಆರ್ ಸನ್ಸ್ ಗಾಡ್ ಹ್ಯಾಡ್ ಸೆಂಟ್ ಫೋರ್ ದ ಸ್ಪಿರಿಟ್ ಆಫ್ ಹಿಸ್ ಸನ್ ಇನ್ ಯೋರ್ ಹಾರ್ಟ್ಸ್ ಕ್ರೈಯಿಂಗ್ ಅಬ್ಬಾ ಫಾದರ್. ನಾವು ನಮ್ಮ ತಂದೆಗೆ ಏನನ್ನು ಕೂಗ್ತವೇನೆಂದರೆ ಅಪ್ಪ, ತಂದೆ ಅಂತ ಕೂಗ್ತೇವೆ. ಇನ್ನೊಂದು ವಚನ ಓದ್ಕೊಳ್ಳುವ, ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 verse 15 onwards. The book of Romans chapter 8 verse 15 onwards. For you have not received the spirit of bondage against fear, but ye have received the spirit of adoption, whereby we call him Abba Father. ಪ್ರಿಯರೇ, ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ಲೋಕದ ತಂದೆ ಹೇಗೆ ಇದ್ದಾರೆ, ಈ ಲೋಕದ ತಂದೆಗೆ ನಮ್ಮ ಪರಲೋಕದ ತಂದೆಯನ್ನು ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ತಂದೆಯಂದಿರು ನಾವು ಇವತ್ತು ನೋಡುವ, ಒಂದು ಡೀಟೇಲಾಗಿ ನಾವು ಸ್ಟಡಿ ಮಾಡುವ, ಹೂ ಈಸ್ ಅ ಫಾದರ್ ಆ್ಯಂಡ್ ವಾಟ್ ಈಸ್ ದ ರೋಲ್ ಆಫ್ ಅ ಫಾದರ್. ಒಂದು ತಂದೆ ಯಾರಾಗಿದ್ದಾರೆ, ಒಂದು ತಂದೆ ಏನು ಮಾಡ್ತಾರೆ ಅಂತದನ್ನು ನಾವು ನೋಡ್ಕೊಳ್ಳುವ. ಆದರೆ ಕೆಲವರಿಗೆ ತಂದೆ ಎಂಬ ಹೆಸರು ಫಾದರ್ ಅಂತ ಕೇಳಿದರೆ ಒಂಥರ ಇಟ್ಸ್ ದೇ ಹ್ಯಾವ್ some kind of hindrance in their heart, some kind of gap between father and them. They have a restrained relationship. They have some kind of feeling against their father. ಬಹಳ ಕಡಿಮೆ ಕಡೆಯಲ್ಲಿ ನಾವು ನೋಡ್ತೇವೆನೆಂದರೆ ತಂದೆಗೆ ಮಕ್ಕಳಿಗೆ ಇರುವ ಒಂದು ರಿಲೇಷನ್ಶಿಪ್. ಪ್ರಿಯರೇ, ತಂದೆನೇ, ತಾಯಿನೇ. ಏನು ಹೇಳಲಿಕ್ಕೆ ಇಷ್ಟಪಡ್ತಾನೇನೆಂದರೆ, ದ ರೋಲ್ ಆಫ್ ಅ ಮದರ್ ಇನ್ ಅ ಫ್ಯಾಮ್ಲಿ, ಒಂದು ತಾಯಿಯ ಒಂದು ಪಾತ್ರ ಒಂದು ಕುಟುಂಬದಲ್ಲಿ ಈಸ್ ಟೋಟಲಿ ಡಿಫ್ರೆಂಟ್. ದ ರೋಲ್ ಆಫ್ ಅ ಫಾದರ್ ಈಸ್ ಟೋಟಲಿ ಡಿಫ್ರೆಂಟ್. ನಾವು ಎಷ್ಟೋ ಸರ್ತೆ ನಮ್ಮ ತಾಯಿಗೆ ನೋವಾದಾಗ ಅವರು ಅಳುವುದನ್ನು ನಾವು ನೋಡಿದ್ದೇವೆ. ಆದರೆ ಅದೇ ಸಮಯದಲ್ಲಿ ನಮ್ಮ ತಂದೆಗೆ ಏನೇ ಒಂದು ನೋವಾದರೂ ನಮ್ಮ ಮುಂದೆ ಅವ್ರು ಹತ್ತದು ನಾವು ನೋಡಿಲ್ಲ. ಸರಿಯಾ? ಬಿಕಾಸ್ ದೇ ಆರ್ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್. ಹಾಗಾಗಿ ನಮಗೆ ಏನಾಗುತ್ತೆ ಅಂದರೆ, ಮಕ್ಕಳಿಗೆ ಏನು ಅನ್ನಿಸ್ತದೆ ಅಂದರೆ, ಓ ಮೈ ಫಾದರ್ ಈಸ್ ಅ ಹಾರ್ಡ್ ಹಾರ್ಟೆಡ್ ಮ್ಯಾನ್, ಮೈ ಫಾದರ್ ಹ್ಯಾಸ್ ನೋ ಇಮೋಷನ್ಸ್, ಮೈ ಫಾದರ್ ಡಸಂಟ್ ಕೇರ್. ಬಟ್ ದ್ಯಾಟ್ ಈಸ್ ನಾಟ್ ದ ಥಿಂಗ್. ನಮ್ಮ ತಂದೆಗೂ ನೋವಾಗುತ್ತೆ, ನಮ್ಮ ತಂದೆಗೂ ಫೀಲಿಂಗ್ ಇದೆ, ನಮ್ಮ ತಂದೆಗೂ ಚಿಂತೆ ಇದೆ, ನಮ್ಮ ತಂದೆಗೂ ರೆಸ್ಪಾನ್ಸಿಬಿಲಿಟಿ ಇದೆ. ಆದರೆ ಅವ್ರು ತೋರಿಸಿಕೊಡೋದಿಲ್ಲ. ಒಂದು ಮನೆಯಲ್ಲಿ ಒಂದು ತಾಯಿ ತುಂಬ ಮಾತಾಡ್ತಾರೆ. ಮಕ್ಕಳ ಜೊತೆ ಒಂದು ತಾಯಿದು ರಿಲೇಷನ್ಶಿಪ್ ಬೇರೆಯೇ ಇರುತ್ತೆ. ತಾಯಿಗೆ ಪ್ರತಿಯೊಂದು ವಿಷಯ ಗೊತ್ತಿರುತ್ತೆ. ಅವ್ರು ಹೋಗೋದು ಬರೋದು, ಅದು ಇದು, ಅವರ ಫೇವ್ರೆಟ್ ಫುಡ್, ಅವರ ಫೇವ್ರೆಟ್ ಕಲರ್, ಅವ್ರದ್ದು ಫೇವ್ರೆಟ್ ಪ್ಲೇಸ್, ಎವ್ರಿಥಿಂಗ್, ಶಾಲೆಯಲ್ಲಿ ಏನು ನಡೀತದೆ. ಬಟ್ ಅ ಫಾದರ್ won't be knowing all these things in detail. ಯಾಕೆಂದರೆ his responsibility as a father is totally different. ಅವರ ಒಂದು ದೊಡ್ಡ ಜವಾಬ್ದಾರಿ ಏನೆಂದರೆ ನನ್ನ ಕುಟುಂಬ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಕುಟುಂಬದ ಹೆಡ್ ಆಗಿದ್ದಾರೆ. ಪ್ರಿಯರೇ, ಅವರ ಮೂಲಕ, ಒಂದು ತಂದೆಯ ಮೂಲಕ ಇಡೀ ಕುಟುಂಬಕ್ಕೆ ಆಶೀರ್ವಾದ. ಒಂದು ತಂದೆ ಹೇಗೆ ಇದ್ದಾರೆ ಆ ಕುಟುಂಬದಲ್ಲಿ, ಅದೇ ರೀತಿ ಆ ಮಕ್ಕಳೇ ಇರ್ತಾರೆ. ಪ್ರಿಯರೇ, ಒಂದು ತಂದೆಯನ್ನು ನಾವು ಇವತ್ತು ಯೋಚನೆ ಮಾಡಿದರೆ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅವ್ರದ್ದೊಂದು ನೇಚರ್ ಆಗಿರ್ಬೋದು, ಅವರೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅವ್ರಿಗೂ ವೀಕ್ನೆಸ್ ಇದೆ. ಬಟ್ ದೇ ಕವರ್ ಇಟ್ ಅಪ್. ಬಟ್ ಅ ಮದರ್ ಈಸ್ ಟೋಟಲಿ ಡಿಫ್ರೆಂಟ್. ಆದರೆ ಇವತ್ತು ನಾವು ನಮಗೆ ಒಬ್ಬರು ತಂದೆ ಇದ್ದಾರೆ, ನಿತ್ಯನಾದ ತಂದೆ ಇದ್ದಾರೆ. ಅವರ ಒಂದು ಸ್ವಭಾವ ನಮ್ಮ ಲೋಕದ ತಂದೆಯ ಸ್ವಭಾವ. ಪ್ರಿಯರೇ, ನಮ್ಮ ಲೋಕದ ತಂದೆ ಈಸ್ ಆಲ್ಸೋ ದ ಒನ್ ಹೂ ಟೇಕ್ಸ್ ಕೇರ್ ಆಫ್ ಅಸ್ ಇನ್ ದಿಸ್ ಲೈಫ್. ಆದರೆ ನಮ್ಮ ಪರಲೋಕದ ತಂದೆ ಏನಾಗಿದ್ದಾರೆ ಅಂದರೆ ಅವರು ನಿತ್ಯನಾದ ತಂದೆ ಆಗಿದ್ದಾರೆ. ನಾನು ಇವತ್ತು ರಕ್ಷಣೆ ಹೊಂದಿದ ಕಾರಣ ನಾವು ಅವ್ರಿಗೆ ಅಪ್ಪ ತಂದೆ ಅಂತ ಕರಿತೇವೆ. ಲೋಕದ ಜನರಿಗೆ ಅಪ್ಪ ತಂದೆ ಅಂತ ಕರೆಯೋದಿಲ್ಲ. ನೀವು ಎಷ್ಟೋ ಧರ್ಮಗಳನ್ನು ನೋಡ್ರಿ, ಧರ್ಮಗಳ ವಿಷಯದಲ್ಲಿ ಓದ್ರಿ, ತಿಳ್ಕೊಳ್ರಿ. ಇವತ್ತುವರೆಗೆ ಯಾರು
ದೇವರನ್ನು ತಂದೆ ಅಂತ ಕರೆಯಲ್ಲ. ಆದರೆ ಕ್ರೈಸ್ತರು ನಾವು ಅಷ್ಟೇ ನಮ್ಮ ದೇವರನ್ನು ತಂದೆಯಾಗಿ ಕರಿತೇವೆ. ಯಾಕೆಂದರೆ ನಮಗೆ ಅದು ಸುಂದರವಾದ ಒಂದು ರಿಲೇಷನ್ಶಿಪ್. ಯಾಕೆಂದರೆ ಅವರೇ ಹೇಳ್ತಾರೇನೆಂದರೆ, ನಿಮಗೆ ನನ್ನ ಮಕ್ಕಳಾಗ ಭಾಗ್ಯತೆ ನಾನು ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವಿನ್ ಯು ದ ಅಥಾರಿಟಿ ಟು ಬಿಕಮ್ ಸನ್ಸ್ ಆ್ಯಂಡ್ ಡಾಟರ್ಸ್. ಇವತ್ತು ವಿ ಕ್ಯಾನ್ ಸೇ, ಅಯ್ಯೋ ನನ್ನ ಲೋಕದ ತಂದೆ ನನ್ನನ್ನು ಬಿಟ್ಟು ಹೋದರು. ಎಷ್ಟೋ ಸರ್ತಿ ಫಾದರ್ಸ್ ಡೇ ಬರುವಾಗ ನನಗೆ ನನ್ನ ತಂದೆನೂ ನೆನಪು ಬರ್ತದೆ, ಅವರ ಬರ್ಡೇದಲ್ಲಿ ನೆನಪು ಬರ್ತದೆ, ಬೇರೆ ಅವ್ರು ಹಾಡಿದ ಹಾಡುಗಳನ್ನು ಕೇಳಿದಾಗ ನೆನಪು ಬರ್ತದೆ. ಆದರೆ ಏನು ಅಂದರೆ, ಹಿ ಈಸ್ ನಾಟ್ ವಿತ್ ಅಸ್, ಅವ್ರು ನಮ್ಮ ಜೊತೆ ಇಲ್ಲ. ಹಾಗೆ ತುಂಬ ಜನರು ಈ ಪ್ರೋಗ್ರಾಮ್ ನೋಡುವವರು ನಿಮ್ಮ ತಂದೆಯನ್ನು ಕಳ್ಕೊಂಡಿರ್ಬೋದು. ಆದರೆ ಇವತ್ತು ಅದನ್ನೇ ಏನೆಂದರೆ, ವಿ ಹ್ಯಾವ್ ಅನದರ್ ಫಾದರ್, ಈಸ್ ಎನ್ ಎವರ್ ಲಾಸ್ಟಿಂಗ್ ಫಾದರ್. ಆದರೆ ಈ ತಂದೆ ನಮಗೆ ಏನು ಮಾಡ್ತಾರೆ? ಮೊದಲನೇದಾಗಿ ನಾವು ನೋಡ್ಕೊಳ್ಳುವ ನಮ್ಮ ಬೈಬಲ್ಗಳನ್ನು ನಾವು ಯೆರೆಮೀಯ ಗ್ರಂಥ 31ನೇ ಅಧ್ಯಾಯದ 3ನೇ ವಚನ, ಜರ್ಮಾಯ ಚಾಪ್ಟರ್ 31 and verse 3 ದೇವರ ವಾಕ್ಯ ಹೇಳುತ್ತೆ ಅಂದರೆ, ಹೀ ಹ್ಯಾಸ್ ಲವ್ಡ್ ಅಸ್ ವಿತ್ ಎನ್ ಎವರ್ ಲಾಸ್ಟಿಂಗ್ ಲವ್. ಈ ನಮ್ಮ ತಂದೆ ಇದ್ದಾರಲ್ಲ, ಅವರು ನಮ್ಮನ್ನು ನಿತ್ಯನಾಗಿ ಪ್ರೀತಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಸ್ಪೆಷಲಿ ನಮ್ಮ ದೇಶದಲ್ಲಿ ನಾವು ನೋಡ್ತೇವೆ, ನಮ್ಮ ದೇಶದಲ್ಲಿ ಎಷ್ಟೋ ಮಟ್ಟಿಗೆ ಗಂಡು ಮಕ್ಕಳು ಹುಟ್ಟಿದರೆ ಭಾಳ ಇಷ್ಟಪಡ್ತಾರೆ, ಆದರೆ ಹೆಣ್ಣು ಮಕ್ಕಳು ಹುಟ್ಟಿದರೆ ಅಷ್ಟು ಇಷ್ಟಪಡಲ್ಲ. ನಾನು ಒಬ್ಬರು ಹೇಳಿದ್ದನ್ನು ಕೇಳಿದ್ದೇನೆಂದರೆ, ಆ ಹುಡುಗಿ ಇವಾಗ ಟೀನೇಜರ್ ಆಗಿದ್ದಾಳೆ. ಆದರೂ ಅಲ್ಲೇನು ಹೇಳ್ತಾಳೆ ಅಂದರೆ, ನಮ್ಮಪ್ಪ ನನ್ನ ಹತ್ರ ಎಂದೂ ಮಾತಾಡಲಿಲ್ಲ, ನನ್ನಪ್ಪ ನನ್ನ ಹತ್ರ ಎಂದೂ ಮಾತಾಡೋದಿಲ್ಲ, ನನ್ನ ಬಗ್ಗೆ ನಮ್ಮಪ್ಪ ಏನೂ ಕೇಳಲ್ಲ. ಯಾಕೆಂದರೆ ಅವ್ರಿಗೆ ಬೇಕಿದ್ದದ್ದು ಗಂಡು ಮಗುವಾಗಿತ್ತು, ಆದರೆ ನಾನು ಹುಟ್ಟಿದಾಗ ಹೆಣ್ಣು ಮಗುವಾಗಿ ಹುಟ್ಟಿದ್ದಾನೆ. ಹಾಗಾಗಿ ಅವ್ರಿಗೆ ನನ್ನ ಮೇಲೆ ಇಷ್ಟ ಇಲ್ಲ. ಬಹಳ ಜನ ಈ ಮಾತನ್ನು ಹೇಳ್ಬೋದು, ಮೈ ಫಾದರ್ ಡಸಂಟ್ ಲವ್ ಮೀ, ಮೈ ಫಾದರ್ ಡಿಂಟ್ ವಾಂಟ್ ಮೀ. ಬಟ್ ಪ್ರಿಯರೇ, ಲೆಟ್ ಅಸ್ ರಿಮೆಂಬರ್ ದ್ಯಾಟ್ ದೇವರ ವಾಕ್ಯ ಹೇಳುತ್ತೆ ಅಂದರೆ, ಅವರು ನಮ್ಮನ್ನು ಪ್ರೀತಿಸಿದ್ದು ಶಾಶ್ವತ ಪ್ರೀತಿಯಿಂದ. ಕೆಲವು ಸತಿ ನಾವು ಲೋಕದ ತಂದೆಯನ್ನು ನೋಡಿ, ಅವರ ಒಂದು ಬಿಹೇವಿಯರನ್ನು ನೋಡಿ ನಮಗೆ ಅದೇ ಇಂಪ್ರೆಷನ್ ನಮ್ಮ ತಂದೆಯಾದ ದೇವರ ಮೇಲೆ ಬೀಳ್ಬೋದು. ಆದರೆ ದೇವರ ವಾಕ್ಯ ಹಾಗೆ ಹೇಳ್ತಾ ಇಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಪಾಪಿಗಳಾಗಿದ್ದಾಗ ಸಹ ಅವರು ನಮ್ಮನ್ನು ಪ್ರೀತಿಸಿದರು. ನಾವು ಯಾವ ಸ್ಥಿತಿದಲ್ಲಿ ಇದ್ದವೋ ಅದೇ ಸ್ಥಿತಿದಲ್ಲಿ ಅವರು ನಮ್ಮನ್ನು ಪ್ರೀತಿಸಿದರು. ಪ್ರಿಯರೇ, ಕೆಲವು ತಂದೆಂದರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಅವರ ಒಂದು ಲೆವೆಲ್ ಇರುತ್ತೆ, ಅವ್ರದ್ದು ಒಂದು ಡಿಸೈರ್ ಇರುತ್ತೆ, ಮಕ್ಕಳ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ಅವರು ಒಂದು IAS ಆಫೀಸರ್ ಆಗಬೇಕು, ಅಥವಾ ಒಂದು ಹೈ ರ್ಯಾಂಕಿಂಗ್ ಆಫೀಸರ್ ಆಗಬೇಕು, ಅವ್ರ ಕರಿಯರಲ್ಲಿ ತುಂಬ ಮೇಲೆ ಬರಬೇಕು, ಅವರ ಮಕ್ಕಳ ಎಜುಕೇಷನಲ್ಲಿ ಟಾಪ್ ಆಗಿರಬೇಕು. ಆದರೆ ಕೆಲವು ಮಕ್ಕಳು ನಾವು ಆ ಒಂದು ಲೆವೆಲ್ಗೆ ಬರೋದಿಲ್ಲ, ಯಾಕೆಂದರೆ ನಮ್ಮ ಕೆಪಾಸಿಟಿ ಅಷ್ಟು ಇರಲ್ಲ. ಆವಾಗ ತಂದೆಂದರು ಏನು ಮಾಡ್ತಾರೆ ಅಂದರೆ, ಮಕ್ಕಳ ಮೇಲೆ ಬೇಸರ ಮಾಡ್ಕೊಳ್ಬಹುದು, ಅಥವಾ ಮಕ್ಕಳನ್ನು ಒಂಥರ, ನನ್ನ ಫ್ರೆಂಡ್ಸಿನ ಮಕ್ಕಳು ನೋಡು, ಅವರೆಷ್ಟು ಹೈಲಿ ಎಜುಕೇಟೆಡ್ ಇದ್ದಾರೆ, ಅವರೆಷ್ಟು ಇಂಟೆಲಿಜೆಂಟ್ ಇದ್ದಾರೆ, ಕಂಪೇರ್ ಮಾಡ್ಬೋದು. ಆದರೆ ನಾನು ಇವತ್ತು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮ್ಮ ತಂದೆಯಾದ ದೇವರು ಎಂದಿಗೂ ಕಂಪೇರ್ ಮಾಡಲ್ಲ. ಹಿ ಸೇಸ್ ದಟ್ ಯು ಆರ್ ಯೂನಿಕ್, ಯು ಆರ್ ಪ್ರೆಷಸ್ ಆ್ಯಂಡ್ ಯು ಆರ್ ಕ್ರಿಯೇಟೆಡ್ ಇನ್ ಮೈ ಇಮೇಜ್. ಪ್ರಿಯರೇ, ನಮ್ಮ ತಂದೆಯಾದ ದೇವರು ನಿಮ್ಮನ್ನು ನನ್ನನ್ನು ನೋಡುವಾಗ ಏನು ಹೇಳ್ತಾರೇನೆಂದರೆ, ನಿಮ್ಮನ್ನು ನಾನು ನಿಮ್ಮ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಾನು ನಿಮ್ಮನ್ನು ಬಲ್ಲಂತನಾಗಿದ್ದೇನೆ. ವೆನ್ ಯುವರ್ ಬೋನ್ಸ್ ವರ್ ಫಾರ್ಮ್ಡ್ ಐ ನ್ಯೂ ಯು. ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೇ ಅವರ್ ಫಾದರ್ ನೋಸ್ ಅಸ್, ಹಿ ಲವ್ಸ್ ಅಸ್. ಅವ್ರು ಎಂದೂ ಹೇಳಲ್ಲ, ಅಯ್ಯೋ ಐ ವಾಂಟೆಡ್ ಅ ಬಾಯ್ ಬಟ್ ಯು ಆರ್ ಅ ಗರ್ಲ್. ಇಲ್ಲ, ಬಿಕಾಸ್ ಹೀ created us according to his likeness. ನಾವು ಈ ಲೋಕದಲ್ಲಿ ಬರಬೇಕಾದ್ರೆ ಪ್ರಿಯರೇ, ಇಟ್ ವಾಸ್ ಹಿಸ್ ಡಿಸೈರ್. ನಾನು ಈ ಲೋಕದಲ್ಲಿ ಒಂದು ಹೆಣ್ಣಾಗಿ ಹುಟ್ಟಬೇಕೆಂದರೆ ಅದು ನನ್ನ ಅಪ್ಪಮ್ಮದ ಇಚ್ಛೆ ಅಲ್ಲ, ಅದು ಇಟ್ ವಾಸ್ ಹಿಸ್ ಡಿಸೈರ್ ದಟ್ ಐ ಶುಡ್ ಬಿ ಬಾರ್ನ್ ಆಸ್ ಅ ವುಮೆನ್ ಇನ್ ದಿಸ್ ವರ್ಲ್ಡ್. ಅದೇ ರೀತಿಯಲ್ಲಿ ನಿಮ್ಮ ಬಗ್ಗೆ ಸಹ ಪ್ರಿಯರೇ, ವೆನ್ ಯು ಆರ್ ಬಾರ್ನ್, ಹಿ ನೋಸ್ ಯು ಆರ್ ಬಾರ್ನ್. ಎಷ್ಟೋ ಸರ್ತೆ ತಂದೆ ತಾಯಿ ಹೇಳೋದನ್ನು ಕೇಳಿದೆ, ನಮಗೆ ಈ ಮಗು ಬೇಡ ಇತ್ತು, ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಬಟ್ ಇನ್ ಗಾಡ್ ಸೈಟ್ ಇಟ್ ಈಸ್ ನಾಟ್ ಅನ್ ಆಕ್ಸಿಡೆಂಟ್. ಯಾಕೆಂದರೆ ಗರ್ಭಫಲ ಯೆಹೋವನದ ಬಹುಮಾನ ದೇವರ ವಾಕ್ಯ ಹೇಳುತ್ತೆ. ದೇವರು ಎಂದೂ ಹೇಳಲ್ಲ ಏನೆಂದರೆ, ನೀನೊಂದು ಬೈ ಮಿಸ್ಟೇಕ್ ಈ ಲೋಕದಲ್ಲಿ ಬಂದಿ. ನೋ,
He says, I have brought you into this world with the purpose. ಸೊ ಇವತ್ತು ಯಾರೇ ಈ ಥರದ ಒಂದು ಆಲೋಚನೆಯಲ್ಲಿ ಇದ್ಕೊಂಡು ನೋವಲ್ಲಿ ಕೊರಗ್ತಾ ಇದ್ದರೆ, ಲೆಟ್ ಮಿ ಎನ್ಕರೇಜ್ ಯು ಆ್ಯಂಡ್ ಟೆಲ್ ಯು ದಟ್ ಯು ಆರ್ ಪ್ರೆಷಸ್ ಇನ್ ದ ಸೈಟ್ ಆಫ್ ಗಾಡ್. ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು, ಪ್ರಿಯರು ಆಗಿದ್ದಾರೆ. ಪ್ರಿಯರೇ, ದೇವರು ನಿಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ್ದಾರೆ. ಯಾವಾಗ ನಮ್ಮ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ ಅಂತ ಅದೊಂದು ಭರವಸೆ ನಮ್ಮ ಒಳಗೆ ಬಂದಾಗ ವಿ ಬಿಕಮ್ ವೆರಿ ಬೋಲ್ಡ್. ಈ ಲೋಕದ ಮಕ್ಕಳನ್ನು ನೋಡ್ರಿ, ಅವ್ರಿಗೆ ಯಾವಾಗ ಅವರ ತಂದೆ ಅವರ ಜೊತೆ ಇದ್ದಾರೋ ಇಟ್ ಮೇಕ್ಸ್ ಅ ಹೋಲ್ ಲಾಟ್ ಆಫ್ ಡಿಫ್ರೆನ್ಸ್ ಟು ದೆಮ್. ನನಗೆ ನೆನಪಿದೆ, ನಮ್ಮ ಮಕ್ಕಳಿಗೆ ನಾವು ಶಾಲೆಗೆ ಬಿಡಲಿಕ್ಕೆ ಹೋದಾಗ ಎಷ್ಟೋ ಸರ್ತೆ ನಾನು ಹೋದರೆ ಅಷ್ಟು ಅವ್ರ ಮೇಲೆ ಇಂಪ್ಯಾಕ್ಟ್ ಬೀಳಲ್ಲ. ಅಫ್ಕೋರ್ಸ್ ಅವ್ರ ಕತೆ ಹೇಳ್ತಾರೆ, ಎಲ್ಲ ಶಾಲೆಯಲ್ಲಿ ಆದ ಸಂಗತಿ ಹೇಳ್ತಿದ್ರು. ಆದರೆ ವೆನ್ ಫಾದರ್ ಗೋಸ್ ಟು ಪಿಕ್ ದೆಮ್ ಅಪ್, ವೆನ್ ಫಾದರ್ ಡಸ್ ಸಮಥಿಂಗ್ ಟು ದೆಮ್, ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಬಿಕಾಸ್ ತಂದೆ, the very figure of a father is so very important to a child. ಅದೇ ರೀತಿಯಲ್ಲಿ ಇವತ್ತು ಅಪ್ಪ ತಂದೆ, he is such a wonderful father. ಇನ್ನೊಂದೇನೆಂದರೆ, ಅವರು ನಮ್ಮನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೀತಿಯಿಂದ. ಪ್ರಿಯರೇ, ಈ ಲೋಕದ ತಂದೆಯಂದಿರು ಸಹ ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತಾರೆ. ಆದರೆ ತಾಯಿ ಏನು ಮಾಡ್ತದೆ ಅಂದರೆ, ಮುದ್ದು ಕೊಡ್ತಾರೆ, ಹಗ್ ಮಾಡ್ತಾರೆ, ತಲೆ ಮೇಲೆ ಕೈ ಆಡಿಸ್ತಾರೆ, ಬಾಯಿಗೆ ಊಟ ಮಾಡಿಸ್ತಾರೆ, ಅವ್ರಿಗೆ ಸ್ನಾನ ಮಾಡಿಸ್ತಾರೆ. ಶಿ ಎಕ್ಸ್ಪ್ರೆಸಸ್ ಹರ್ ಲವ್ ಇನ್ ಡಿಫ್ರೆಂಟ್ ವೇಸ್. ಇಷ್ಟ ಆದ ಅಡಿಗೆ ಮಾಡಿ ಕೊಡ್ತಾರೆ. ಓಕೆ, ಶಾಲೆಗೆ ಹೋಗಬೇಕಾದ್ರೆ ಅಲ್ಲಿ ದೂರ ನಿಲ್ತು ಅವ್ರಿಗೆ ಬಾಯ್ ಹೇಳ್ತಾರೆ. ವಿ ಸಿ ಫಾದರ್ಸ್ ವೆರಿ ರೇರ್ಲಿ ಡೂಯಿಂಗ್ ದಿಸ್ ಕೈಂಡ್ ಆಫ್ ಥಿಂಗ್. ಒಂದು ತಂದೆ ಈ ಥರದ ಒಂದು ಸಂಗತಿಗಳು ಭಾಳ ಕಡಿಮೆ ಮಾಡ್ತಾರೆ. ಬಟ್ ದೇ ವಿಲ್ ಲವ್ ಯು. ತಂದೆಯಂದರು ಪ್ರೀತಿ ಮಾಡ್ತಾರೆ. ಪ್ರಿಯರೇ, ಎಕ್ಸಾಮ್ ಬಂದಾಗ ಎಕ್ಸ್ಟ್ರಾ ಕೇರ್ ತಗೊಳ್ತಾರೆ ಮಕ್ಕಳದು, ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು, ಅಥವಾ ಹುಷಾರಿಲ್ಲದಾಗ ದೇ ಆರ್ ದೇರ್ ಫಾರ್ ಯು. ಇಷ್ಟೋ ಸಮಯದಲ್ಲಿ ಅವರು ಇಮೋಷ್ನಲಿ ಅಥವಾ ಔಟ್ವರ್ಡ್ಲಿ ಎಕ್ಸ್ಪ್ರೆಸ್ ಮಾಡದೇ ಇದ್ದರೂ ಸಹ ಅವರ ಪ್ರತಿಯೊಂದು ತಂದೆ ತನ್ನ ಮಕ್ಕಳನ್ನು ಪ್ರೀತಿ ಮಾಡೇ ಮಾಡ್ತಾರೆ. ಯಾಕೆಂದರೆ ಅವರ ಮಕ್ಕಳು ನಾವು. ಅದೇ ರೀತಿಯಲ್ಲಿ ನಾವು ದಾವೀದನ ವಿಷಯದಲ್ಲಿ ನೋಡ್ತೇವೆ. ದಾವೀದ ಒಬ್ಬ ದೊಡ್ಡ ಅರಸನಾಗಿದ್ದ, ಆದರೆ ಅವನಿಗೆ ಒಬ್ಬ ಮಗ ಇದ್ದ, ಅಬ್ಸಲೋಮು ದಾವೀದನಿಗೆ ವಿರುದ್ಧವಾಗಿ ಸಂಗತಿನೇ ಮಾಡ್ತಾ ಇದ್ದ. ದಾವೀದನಿಗೆ ನೋವಾಗುವ ಸಂಗತಿನೇ ಮಾಡ್ತಾ ಇದ್ದ. ಕೆಲವು ಕೆಟ್ಟ ಸಂಗತಿ ದಾವೀದನ ವಿರುದ್ಧವಾಗಿ ಮಾಡಿದ. ಅಷ್ಟೇ ಅಲ್ಲ, ದಾವೀದನು ತನ್ನ ಜೀವವನ್ನು ಉಳಿಸ್ಕೊಂಡು, ಅಬ್ಸಲೋಮ್ ಎಲ್ಲಿ ಅವನನ್ನು ಸಾಯಿಸ್ತಾನೋ ಅಂತ ಅವನ ಜೀವವನ್ನು ಉಳಿಸ್ಕೊಂಡು ಅವನು ಓಡಬೇಕಾಯ್ತು. ಪ್ರಿಯರೇ, ಅದನ್ನು ಮೀರಿ ಅಬ್ಸಲೋಮ್ ತಮ್ಮ ಸ್ವಂತ ತಂದೆಯ ಒಂದು ಕಿಂಗ್ಡಮನ್ನು ಅದನ್ನು ಹಿ ವಾಂಟೆಡ್ ಟು ಟೇಕ್ ದಟ್ ಕಿಂಗ್ಡಮ್. ಹಿ ವರ್ಕ್ಡ್ ವಿತ್ ದ ಹಾರ್ಟ್ಸ್ ಆಫ್ ದ ಪೀಪಲ್. ಹಿ ಮ್ಯಾನಿಪ್ಯುಲೇಟೆಡ್ ದ ಪೀಪಲ್. ಅವ್ರಿಗೆ ತನ್ನದೇ ಒಂದು ರಾಜ್ಯ ಕಟ್ಟಬೇಕಂತ ಇದ್ದು ಪ್ರತಿಯೊಂದು ಸಂಗತಿ ಹಿ ವಾಸ್ ಡೂಯಿಂಗ್ ಅಗೇನ್ಸ್ಟ್ ಹಿಸ್ ಫಾದರ್. ಬಟ್ ಹಿಸ್ ಫಾದರ್ ಆಲ್ವೇಸ್ ಲವ್ಡ್ ಹಿಮ್. ದಾವೀದ ತಪ್ಪು ಮಾಡಿಲ್ಲ ಅಂತ ಇಲ್ಲ, ದಾವೀದ ತಪ್ಪು ಮಾಡಿದ. ಆದರೆ ಅಬ್ಸಲೋಮು ದಾವೀದನ ವಿಷಯದಲ್ಲಿ ಇಷ್ಟೇ ತಪ್ಪು ಮಾಡಿದ್ರು, ಇಷ್ಟೇ ಅವನಿಗೆ ನೋವು ಕೊಟ್ಟರು, ಇಷ್ಟೇ ಅವನ ವಿರುದ್ಧವಾಗಿ ಮಾಡಿದ್ರು, ಡೇವಿಡ್ ಆಲ್ವೇಸ್ ಲವ್ಡ್ ಹಿಮ್. ಒಂದು ವಚನ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು 2 ಸ್ಯಾಮ್ಯುಯಲ್, 2ನೇ ಸಮುವೇಲ, 18ನೇ ಅಧ್ಯಾಯ. 2 ಸ್ಯಾಮ್ಯುಯಲ್ chapter 18 and verse 33. 2 Samuel chapter 18 and verse 33. ಏನಾಯಿತು ಇಲ್ಲಿ? ಅಬ್ಸಲೋಮ್ ಭಾಳ ದಾವೀದನ ವಿರುದ್ಧವಾಗಿ ಕೆಲಸ ಮಾಡಬೇಕಾದ್ರೂ ಒಂದು ಸಮಯ ಹೀಗೆ ಬಂತೆಂದರೆ, ಅಬ್ಸಲೋಮ್ ತನ್ನ ಒಂದು ಕುದುರೆ ಮೇಲೆ ಹೋಗಬೇಕಾದ್ರೆ ಮರದ ಒಂದು ಬೇಲಿಯಲ್ಲಿ ಸಿಕ್ಕಿಕೊಂಡು ಹಿ ವಾಸ್ ಕಿಲ್ಡ್. ಅವನ ಕೂದಲುಗಳು ಆ ಮರದಲ್ಲಿ ಸಿಕ್ಕಿಕೊಂಡು ಬಿಟ್ಟು ಅವನೊಂಥರ ತೂಗಿಸಲ್ಪಟ್ಟಂಗೆ ಹಿ ಡೈಡ್ ದೇರ್. Absalom was like a celebrity. He was the most handsome person at that time. ಅಬ್ಸಲೋಮನ್ನು ನೋಡಿದರೆ ಎಲ್ಲರೂ ಇಷ್ಟಪಡುವವರು. ಆದರೆ ಅಬ್ಸಲೋಮ್ ಆಲ್ವೇಸ್ ಹರ್ಟೆಡ್ ಹಿಸ್ ಫಾದರ್. ಹಿ ಆಲ್ವೇಸ್ ಡಿಡ್ ಥಿಂಗ್ಸ್ ದಟ್ ಬಾದರ್ಡ್ ಡೇವಿಡ್. ಅವನ ಸೇನಾಪತಿಗಳು ಅವ್ರಿಗೂ ಭಾಳ ಬೇಸರ ಆಗ್ತಾಯಿತ್ತು, ದಾವೀದನಿಗೂ ಬೇಜಾರಾಗ್ತಾಯಿತ್ತು. ಬಟ್ ಡೇವಿಡ್ ಆಲ್ವೇಸ್ ಲವ್ಡ್ ಹಿಮ್. ಒಂದು ದಿವಸ ಸುದ್ದಿ ಬಂತು ದಾವೀದನಿಗೆ ಏನೆಂದರೆ ಅಬ್ಸಲೋಮ್ ಸತ್ತು ಹೋದ ಅಂತ. ಆವಾಗ ದಾವೀದ ಶಾಪ ಹಾಕಿಲ್ಲ, ಹೋಗಲಿ ಬಿಡು, ಇವ ನನಗೆ ಇಷ್ಟು ತೊಂದರೆ ಕೊಟ್ಟ,
ದೇವರ ಶಾಪ ಅವನ ಮೇಲೆ ಬಂತು ಅಂತ ಹೇಳಲಿಲ್ಲ. ಅವನ ಸೇನಾಪತಿಗಳು, ಅವನ ಜೊತೆ ಇದ್ದವ್ರು ಎಲ್ಲ ಅಂದ್ಕೊಂಡಿರ್ಬೋದು. ಆದರೆ ದಾವಿದ ಏನು ಮಾಡಿದ ಅಂತ ಈ ವಚನದಲ್ಲಿ ನೋಡುವ. 2 Samuel chapter 18 and verse 32. And the king said unto Cushi the young man, Is Absalom safe? And Cushi answered, The enemies of my lord the king, and all that rise against thee to do thee hurt, be as that young man is. And the king was much moved, and went up to the chamber over the gate, and wept. And as he went thus, Oh, my son Absalom, my son Absalom, would God I had died for thee, Oh Absalom, my son. ಇಲ್ಲಿ ನೋಡ್ತೇವೆ ನಾವು, ಅವನಿಷ್ಟು ವಿರುದ್ಧವಾಗಿ ಕೆಲಸ ಮಾಡಿದ್ರು. ಪ್ರತಿ ಸರ್ತಿ ದಾವಿದ ಅವನ ಸೇನಾಪತಿಗಳನ್ನು, ಅವನ ಸೈನಿಕರಿಗೆ ಕೇಳ್ತಾನೆ, ಅಬ್ಸಲೋಮ್ ಚೆನ್ನಾಗಿದ್ದಾನ, ಅವನು ಎಲ್ಲಿ ಇದ್ದಾನೆ, ಅವನು ಚೆನ್ನಾಗಿದ್ದಾನ. ಪ್ರಿಯರೇ, ದಿಸ್ ಈಸ್ ದ ಹಾರ್ಟ್ ಆಫ್ ಅ ಫಾದರ್. ಹಿ ಮೇ ನಾಟ್ ಓಪನ್ಲಿ ಎಕ್ಸ್ಪ್ರೆಸ್ ಯು ಹಿಸ್ ಲವ್, ಬಟ್ ಹಿ ಲವ್ಸ್ ಯು. ಇವತ್ತು ನಿಮ್ಮ ಮನೇಲಿ ತಂದೆಂದಿರಿದ್ದಾರ, ನಿಮಗೆ ಒಂದು ಸರ್ತಿನೂ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅಂತ ಹೇಳಲಿಲ್ಲವ, ಆದರೆ ಹಿ ಲವ್ಸ್ ಯು. ಇಲ್ಲಿ ದಾವಿದನ ವಿರುದ್ಧವಾಗಿ ಅವನು ಇಷ್ಟೇ ಮಾಡಿದ್ರು. ನಾವು ಮಕ್ಕಳು ಎಷ್ಟೋ ಸಮಯದಲ್ಲಿ ನಮ್ಮ ತಂದೆ ತಾಯಿಗೆ ನಾವು ನೋವು ಮಾಡ್ತೇವೆ. ತಂದೆಗಳಿಗೆ ನೋವು ಆಗುತ್ತೆ ನಿಜ, ಆದರೆ ದೇ ಡೋಂಟ್ ಡಿಸರ್ಟ್ ಅಸ್, ದೇ ಡೋಂಟ್ ಪುಟ್ ಅಸ್ ಅಸಂಡರ್, ದೇ ಸ್ಟಿಲ್ ಲವ್ ಅಸ್. ಇಲ್ಲಿ ಅಬ್ಸಲೋಮ್ ಕೇಳ್ತಾನೆ, ನನ್ನ ಮಗ ಸೌಖ್ಯದಾಗಿದ್ದಾನ. ಅವನಿಗೆ ಯಾವಾಗ ಸುದ್ದಿ ಬರುತ್ತೋ ಅವನ ಮಗ ಸತ್ತು ಹೋದ ಅಂದರೆ ಅವ ಅಳ್ತಾನೆ. ಈ ಕ್ರೈಸ್. ಅವನ ಸೇನಾಪತಿಗಳಿಗೆ ಭಾಳ ಬೇಸರ ಆಗುತ್ತೆ. ನಾವು ಇಷ್ಟು ನಿನ್ಗೋಸ್ಕರ ಜೀವ ಕೊಡ್ತೇವೆ, ಆದರೆ ನೀನು ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಇಲ್ಲಿ ಅವನೇನು ಹೇಳ್ತಾನೆ ದಾವಿದ, ಅಬ್ಸಲೋನ್ ಬದಲಿ ನಾನು ಸಾಯಬೇಕಾಗಿತ್ತು, ನನ್ನ ಮಗ ಅಬ್ಸಲೋನ್. ಯಾರಾದರೂ ಒಬ್ಬ ಮಗ ತಂದೆ ವಿರುದ್ಧವಾಗಿ ಇಷ್ಟೆಲ್ಲ ಮಾಡಿದ್ರು ಅವನನ್ನು ಎಕ್ಸೆಪ್ಟ್ ಮಾಡೋದು ಕಷ್ಟ. ಬಟ್ ಪ್ರಿಯರೇ, ಒಂದು ಸಂಗತಿ ಹೇಳ್ತಾನೆ, ನಿಮ್ಮ ತಂದೆ ಸಹ ನಿಮ್ಮನ್ನು ಪ್ರೀತಿಸ್ತಾರೆ. ಅವ್ರು ಬಾಯಿ ತೆಗೆದು ಹೇಳಿರಲಿಕ್ಕಿಲ್ಲ, ಬಟ್ ಹಿ ಥಿಂಕ್ಸ್ ಅಬೌಟ್ ಯು. ಹಿ ಈಸ್ ದೇರ್, ಹಿ ಲವ್ಸ್ ಯು. ಹಿ ವಿಲ್ ನಾಟ್ ಎಕ್ಸ್ಪ್ರೆಸ್ ಇಟ್, ಬಟ್ ಹಿ ಲವ್ಸ್ ಯು ಸೋ ಮಚ್. ನಿಮಗೆ ಏನೇ ಆದರೂ ಅವ್ರಿಗೆ ಆದಂಗೆ ಅವ್ರಿಗೆ ಅನ್ನಿಸ್ತದೆ. ಇಲ್ಲಿ ಹೇಗೆ ಅಬ್ಸಲೋಮ್ಗೆ ಅವನು ಹೇಳ್ತಾನೇನೆಂದರೆ, ನನ್ನ ಮಗ. ಪ್ರಿಯರೇ, ನಿಮಗೆ ಒಬ್ಬರು ತಂದೆ ಇದ್ದಾರೆ, ಈ ಲೋಕದ ತಂದೆನೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ನಿಮಗೆ ಅನ್ನಿಸಿರ್ಬೋದು ನಿಮ್ಮ ತಂದೆ ಪ್ರೀತಿ ಮಾಡ್ತಾ ಇಲ್ಲ, ಆದರೆ ಇವತ್ತು ಈ ಕತೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಳುವ ಅಂದರೆ, ಈ ಲೋಕದ ತಂದೆ ನನ್ನನ್ನು ಪ್ರೀತಿಸ್ತಾರೆ. ಕೆಲವು ಮಕ್ಕಳು ಹೇಳ್ತಾರೆ, ಓ ಮೈ ಡ್ಯಾಡ್ ಈಸ್ ಸಚ್ ಅ ಹಾರ್ಟೆಡ್ ಪರ್ಸನ್. ಓ ಮೈ ಡ್ಯಾಡ್, ಹಿ ನೆವರ್ ಕೇರ್ಸ್ ಫಾರ್ ಮೀ. ಮೈ ಡ್ಯಾಡ್ ನೆವರ್ ಸ್ಪೀಕ್ಸ್ ಅ ಲವಿಂಗ್ ವರ್ಡ್ ಟು ಮೀ. ಮೈ ಡ್ಯಾಡ್ ಡಸಂಟ್ ಕೇರ್ ಫಾರ್ ಮೀ. ಮೈ ಡ್ಯಾಡ್ ಡಸಂಟ್ ನೋ ಎನಿಥಿಂಗ್ ಅಬೌಟ್ ಮೀ. ನೋ, that can be wrong. Your father loves you. ನಿಮ್ಮದು ಲೋಕದ ತಂದೆ ನಿಮ್ಮನ್ನು ಪ್ರೀತಿಸ್ತಾರೆ. ಪ್ರಿಯರೇ, ನೀವು ಏನೇ ಅವರ ವಿರುದ್ಧವಾಗಿ ಮಾಡಿದರೂ ಸಹ ಹಿ ಲವ್ಸ್ ಯು. ರೀಸೆಂಟಾಗಿ ಬ್ಯಾಂಗ್ಳೂರಲ್ಲಿ ಒಬ್ಬ ವಯಸ್ಸಾದ ಒಬ್ಬ ತಂದೆಯನ್ನು ಒಬ್ಬ ಮಗ ರೋಡಲ್ಲಿ ಬಿಟ್ಟು ಹೋದ. ಅವನು ಬಿಟ್ಟು ಹೋದಾಗ ಅವನನ್ನು ಒಂದು NGOನವರು ಅವನನ್ನು ರಿಸೀವ್ ಮಾಡಿ ಅವನಿಗೆ ಒಂದು ಓಲ್ಡ್ ಏಜ್ ಹೋಮಲ್ಲಿ ಕರ್ಕೊಂಡು ಹೋದಾಗ ಅವ್ರು ಮಾತಾಡ್ಕೊಳ್ತಾ ಇದ್ರೇನೆಂದರೆ, ಇವರ ಮಗ ಎಲ್ಲಿದ್ದಾನೆ ಅವನನ್ನು ನೋಡಿಬಿಟ್ಟು ನಾವು ಅವರ ವಿರುದ್ಧವಾಗಿ ಆ್ಯಕ್ಷನ್ ತಗೊಳ್ಬೇಕು. ದಿಸ್ ಓಲ್ಡ್ ಮ್ಯಾನ್ ಹರ್ಡ್ ಆ್ಯಂಡ್ ಸೆಡ್, ಇಲ್ಲ, ಡೋಂಟ್ ಡೂ ಎನಿಥಿಂಗ್ ಫಾರ್ ಹಿಮ್. ನಾನಾಗಿ ಮನೆಯಿಂದ ಹೊರಗೆ ಬಂದೆ. ಆ್ಯಕ್ಚುಲಿ ಅವರಾಗಿ ಬಂದಿಲ್ಲ, ಬಟ್ ದಟ್ ಫಾದರ್ ಲವ್ಡ್ ಹಿಸ್ ಸನ್. ಪ್ರಿಯರೇ, ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ನಿಮ್ಮ ಅಪ್ಪ ತಂದೆ, ನಮಗೆ ಇರುವ ಒಬ್ಬ ತಂದೆ, ಹಿ ಹ್ಯಾಸ್ ಲವ್ಡ್ ಅಸ್ ವಿತ್ ಎನ್ ಎವರ್ಲಾಸ್ಟಿಂಗ್ ಲವ್. ಈ ಲೋಕದ ತಂದೆನೂ ನಿಮ್ಮನ್ನು ಪ್ರೀತಿಸ್ತಾರೆ. ಏನೇ ಒಂದು ಗಾಯ ನಿಮ್ಮ ಹೃದಯದಲ್ಲಿದ್ದರೆ ಇವತ್ತು ಅದನ್ನು ಬಿಟ್ಟುಕೊಟ್ಟು ಎಕ್ಸೆಪ್ಟ್ ಮಾಡಿರಿ. ಮೈ ಫಾದರ್ ಲವ್ಸ್ ಮೀ. ಅಪ್ಪ ತಂದೆ ನನ್ನನ್ನು ಪ್ರೀತಿ ಮಾಡಿದಂಗೆ ಲೋಕದ ತಂದೆನೂ ನಮ್ಮನ್ನು ಪ್ರೀತಿ ಮಾಡ್ತಾರೆ.